ಹಲೋ ಫ್ರೆಂಡ್ಸ್, ನಾನು ಈ ದಿನ ಫಿಶ್ ಫ್ರೈ ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಒಮ್ಮೆ ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಏನೇನು ಸಾಮಗ್ರಿಗಳು ಹಾಕಿದ್ದೀನಿ ಅಷ್ಟೇ ಹಾಕಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಕರೆಕ್ಟ್ ಅಳತೆಯಲ್ಲೇ ಸಹ ನಾನು ಮಾಡಿ ತೋರಿಸ್ತೀನಿ. ಮಸಾಲೆ ಎಲ್ಲ ಹೇಗೆ ಮಿಕ್ಸ್ ಮಾಡೋದು, ಹೇಗೆ ಹಾಕೋದು ಅಂತೆಲ್ಲ ನೋಡಿ. ಇವಾಗ ಫಿಶ್ ನೋಡಿ, ತುಂಬ ಸೂಪರಾಗಿರೋ ಫಿಶ್ ತಂದಿದ್ರು ಈ ದಿನ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಫಿಶ್ಶು. ಮತ್ತು 1 kg ಫಿಶ್ಗೆ ಇಷ್ಟು ಸಾಮಗ್ರಿಗಳು ಬೇಕು. ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ತೀನಿ ನೋಡಿ. ಹುಣಸೆ ಹಣ್ಣನ್ನು ಚೆನ್ನಾಗಿ ಕಲಸಿ ಇಟ್ಕೊಂಡಿದ್ದೀನಿ, ಅದನ್ನು ಪೇಸ್ಟ್ ಮಾಡಿ ಈಗ ಹಾಕ್ತೀನಿ, ತೋರಿಸ್ತೀನಿ. ನಂತರ ಬೇಳೆ ಸಾರಿನ ಪುಡಿ ಇಟ್ಕೊಂಡಿದ್ದೀನಿ. ಎಷ್ಟೆಷ್ಟು ಹಾಕಬೇಕು ಅಂತ ಈಗ ಹಾಕಿ ತೋರಿಸ್ತೀನಿ. ಉಪ್ಪು ಮತ್ತು ಜೀರಿಗೆ ಪುಡಿ, ಧನಿಯಾ ಪುಡಿ, ಇವೆಲ್ಲ ಟೇಸ್ಟ್ಗಷ್ಟೇ. ಜೀರಿಗೆ ಪುಡಿ, ಧನಿಯಾ ಪುಡಿ ಮತ್ತು ಕಾಳು ಮೆಣಸಿನ ಪುಡಿ, ಗರಂ ಮಸಾಲ ಪುಡಿ ಸ್ವಲ್ಪ. ಈ ನೋಡಿ, ಒಂದು ತೋರಿಸ್ತೀನಿ ನೋಡಿ. ಇದನ್ನು ನಮ್ಮ ಮನೇಲೇ ಮಾಡ್ಕೊಂಡಿರುವಂಥದ್ದು. ಇದೇನೆಂದರೆ, ಇದರಲ್ಲಿ ಎಲ್ಲ ಐಟಮ್ಸು ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ಏನು ಎಲ್ಲ ಸ್ಪೈಸಿ, ಚಕ್ಕೆ, ಲವಂಗ, ಮಗ್ಗು, ಒಂದು ಸ್ಟಾರ್ ಹೂವು, ಮತ್ತು ಒಂದೇ ಬಾತ್ ಎಲೆ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು, ಮತ್ತು ಒಂದು ಸ್ವಲ್ಪ 2 ಮೆಣಸಿನಕಾಯಿ, ಇವಿಷ್ಟೆಲ್ಲ ಹುರಿದು ಬಿಟ್ಟು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದು ಮನೆಯಲ್ಲೇ ಸಹ ಮಾಡಿರುವಂಥದ್ದು. ಇದರ ಸ್ಮೆಲ್ಲು ಗುಡ್ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ನೀವು ಸಹ ಒಮ್ಮೆ ಮಾಡಿ, ಅದನ್ನೊಂದ್ಸರಿ ಮಾಡಿ ಹಾಕ್ತೀನಿ ನಾನು ರೆಸಿಪಿನ ನೋಡಿ. ಇದು ಸುಳ್ಳಲ್ಲ, ನಿಜ. ಕೆಲವ್ರು ನಂಬಲ್ಲ ಹೇಳಿದ್ರು, ಹಾಗಾಗಿ ಅದಕ್ಕೋಸ್ಕರ ಆ ಪದನ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತು ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಫಿಶ್ ಅಂತೂ ಸೂಪರ್ ಇತ್ತು. ಆ ಫಿಶ್ಗೋಸ್ಕರನೇ ನಾನು ಫ್ರೈ ಮಾಡ್ತಾಯಿದ್ದೀನಿ. ನಾನು ಫಸ್ಟೇ ಹುಣಸೆ ರಸ ಹಾಕಲ್ಲ ನೋಡಿ. ಇದು ಬೇಳೆ ಸಾರಿನ ಪುಡಿ 2 ಸ್ಪೂನ್ ಹಾಕ್ತೀನಿ. 1 kg ಇದೆಯಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಬೇಕು, ಹಾಕ್ತಾಯಿದ್ದೀನಿ. ನಂತರ ನೋಡಿ, ಇವನ್ನೆಲ್ಲ ಸಹ ಅಳತೆ ಮಾಡಿಟ್ಟಿದ್ದೀನಿ. ಇದು ಕಾಳು ಮೆಣಸಿನ ಪುಡಿ 1/2 ಸ್ಪೂನು, ಧನಿಯಾ ಪುಡಿ 1/2 ಸ್ಪೂನು. ಇದು ಮಸಾಲೆ ಎಲ್ಲ ಸೇರಿಸಿ ಮಾಡಿರುವಂತಹ ಮಸಾಲೆ ಪುಡಿ. ಇದು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ಗರಂ ಮಸಾಲೆ, ಸ್ವಲ್ಪ ಗರಂ ಮಸಾಲೆ 1/2 ಸ್ಪೂನ್ ಸೇರಿಸ್ತಾಯಿದ್ದೀನಿ. ಪುಡಿ ನಾನೇ ಮಾಡ್ಕೊಂಡಿರೋದು ಫ್ರೆಂಡ್ಸ್. ಅದು ಎಲ್ಲ ಗರಂ ಮಸಾಲೆ, ಎಲ್ಲ ಮಸಾಲೆಗಳನ್ನು ಹಾಕಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಅದು ಏನಾದರೂ ಈ ಥರ ಐಟಮ್ಸ್ ಮಾಡಬೇಕಾದ್ರೆ 1/2 ಸ್ಪೂನು, 1/4 ಸ್ಪೂನು ಈ ಥರ ಆ ಕ್ವಾಂಟಿಟಿ ನೋಡಿ ಹಾಕೋತೀನಿ. ಇದು ಜೀರಾ ಪುಡಿ 1/4 ಸ್ಪೂನು. ನೀವು ಜೀರಿಗೆ ಪುಡಿನ ಎಷ್ಟು ಹಾಕಿದ್ರೂ ಟೇಸ್ಟಾಗಿರುತ್ತೆ. 1 ಸ್ಪೂನ್ ಹಾಕಿದ್ರೂ ಚೆನ್ನಾಗಿರುತ್ತೆ, ಆದರೆ ನಾನು ಅಷ್ಟು ಹಾಕಿಲ್ಲ, 1/4 ಸ್ಪೂನ್ ಹಾಕಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾಯಿದ್ದೀನಿ. ಅದಕ್ಕೆ ಇನ್ನೂ ಉಪ್ಪು ಸೇರಿಸಿಲ್ಲ, ಅದಕ್ಕಾಗಿ ಉಪ್ಪು ಸೇರಿಸ್ತಾಯಿದ್ದೀನಿ. ಹಂಗೆ ನೋಡಿ, 1/4 ಸ್ಪೂನಷ್ಟು ಅರಿಶಿನ ಪುಡಿ ತೋರಿಸಿರಲಿಲ್ಲ, ಸಾರಿ. ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಒಂದು 1/4 ಸ್ಪೂನು ಸಾಕು. ನಂತರ ಇವಾಗ ನಾನು ಇದಕ್ಕೆ ಹುಣಸೆ ರಸನ ಸೇರಿಸ್ತಾಯಿದ್ದೀನಿ ನೋಡಿ. ಹುಣಸೆ ರಸನ ಇದರಲ್ಲಿ ಸೇರಿಸ್ತೀನಿ. ಇವಾಗ ನೋಡಿ, ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಇದನ್ನು ನಾನು 4 ಅವರು ನೆನೆಲಿಕ್ಕೆ ಇಡ್ತೀನಿ. ಹಲೋ ಫ್ರೆಂಡ್ಸ್, ನಾನು ಫಿಶನ್ನು 4 ಅವರ್ಸ್ ನೆನೆಸಿದ್ದೀನಿ. ನೆಂದಿದೆ ಈಗ ಅದು ಚೆನ್ನಾಗಿ. ಇವಾಗ ನಾನು ಫ್ರೈ ಮಾಡ್ತೀನಿ ನೋಡಿ, ತೋರಿಸ್ತೀನಿ.
ನಾನು ಇವಾಗ ನೋಡಿ ಫಿಶ್ ಹಾಕಿದ್ದೀನಿ. ಫಿಶ್ ಹಾಕ್ಬಿಟ್ಟು ಮೇಲೆ ಸ್ವಲ್ಪ ಆಯಿಲ್ನ ಸ್ಪ್ರಿಂಕಲ್ ಮಾಡಿದ್ದೀನಿ. 180 degrees 15 minutes. After 15 minutes, flip and on it again.
ಹಲೋ ಫ್ರೆಂಡ್ಸ್, ನಾನು ಇದನ್ನು ಕೆರೆ ಮೀನಲ್ಲಿ ಏರ್ ಫ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಈ ದಿನ ಕೆರೆ ಮೀನು ತಂದಿದ್ರು, ಅದನ್ನು ಈ ಥರ ಮಾಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಟೇಸ್ಟಿಯಾಗಿ. ನೀವು ಇದೇ ಎಲ್ಲ ಸಾಮಗ್ರಿಗಳು ಇದೇ ಥರ ಹಾಕಿ ಒಮ್ಮೆ ಮಾಡಿ ಟೇಸ್ಟ್ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಸೈಡ್ಸು ಮಕ್ಕಳಿಗೆಲ್ಲ ಕೊಡಿತು. ಇದು ತುಂಬ ಮುಳ್ಳಿರಲಿಲ್ಲ, ಆ ಥರದ್ದು ಮೀನು ತಂದಿದ್ರು, ಹಾಗಾಗಿ ಮಾಡಿದ್ದೀನಿ. ಹಾಗೆ ಮಾಡ್ಕೊಂಡು ತಿನ್ನಿ, ಎಂಜಾಯ್ ಮಾಡಿ, ಖುಷಿಯಾಗಿರಿ. ಹಾಗೆ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಎಷ್ಟು ಸಲ ಮೀನು ಫ್ರೈ ತೋರಿಸ್ತಾರೆ ಅನ್ಬೇಡಿ, ಇದು ಏರ್ ಫ್ರೈಯರ್ ಅಂತ ಮಾಡಿದ್ದೀನಿ. ಸೂಪರಾಗಿರುತ್ತೆ, ಚೆನ್ನಾಗಿ ಬಂತು, ಹಾಗಾಗಿ ಮಾಡಿದ್ದೀನಿ.